ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮರಳಿನ ಮೇಲೆ ಮರಳು ಅಂತ ಬರೀಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ? ಜೀವನ ಆಸೆಗಳು ಹಾಗೆ, ಕೆಲವು ಸಾಧ್ಯ, ಕೆಲವು ಅಸಾಧ್ಯ. ಸ್ನೇಹಿತರೆ, ನಾನು ನಿಮಗೆ ಈ ಒಂದು ವೀಕೆಂಡಲ್ಲಿ ಒಂದು ಕುತೂಹಲಕಾರಿಯಾದಂತಹ ಘಟನೆ ನಡೆದಿರುವಂತಹ ಒಂದು ಸ್ಥಳದ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಒಂದು ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ ವಿಡಿಯೋನ ಒಳಗಡೆ ಹೋಗೋಣ. ಈ ಒಂದು ಸ್ಥಳದಲ್ಲಿ ವಿಡಿಯೋ ಮಾಡಲಿಕ್ಕೆ ಯಾರೂ ಸಹ ನನ್ನ ಜೊತೆಗಿರಲಿಲ್ಲ. ಇದ್ದಿದ್ರೆ ಇನ್ನೂ ಸ್ವಲ್ಪ ಬೆಟ್ರಾಗಿ ಮಾಡ್ಬೋದಿತ್ತು. ಸ್ನೇಹಿತರೆ ನಮಸ್ಕಾರ, ನಾನು ಈಗ ಇರುವಂಥದ್ದು ಹೆಬ್ಬಾವಿನ ಕೆಳಗಡೆ. ಡೌಟ್ ಅನಿಸ್ಬೋದು, ಏನೋ ಕಲ್ಲಿನ ಕೆಳಗಡೆ ಇದ್ದು ಹೆಬ್ಬಾವು ಅಂತಿದ್ದೀರಾ ಅಂತ. ಇದು ಕೆಲವು ಸುಮಾರು ವರ್ಷಗಳ ಹಿಂದೆ ಇದು ನಮಗೆ ಕಾಣಿಸ್ತಕ್ಕಂತಹ ಕಲ್ಲು ಜೀವಂತ ಒಂದು ಹೆಬ್ಬಾವು ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಹಾವು. ಈ ಒಂದು ಹಾವು ಏನು ಮಾಡ್ತಿತ್ತು ಅಂತಂದರೆ, ಆಗಿನ ಕಾಲದಲ್ಲಿ ಊರುಗಳ ಮೇಲೆ ಬಿದ್ದು ಎಲ್ಲ ಮನುಷ್ಯನೆಲ್ಲ ತಿಂತಾ ಇತ್ತು. ಸೊ ಅದಕ್ಕೆ ಈ ಒಂದು ಹಾವೊಂದು ಹೆಬ್ಬಾವಿಗೆ ಶಾಪನ ಕೊಟ್ಟಿರ್ತಾರೆ. ಅದು ಏನು ಅಂತೇಳಿ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಇನ್ನೂ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆಬ್ಬಾವಿನ ತಲೆ ತುಂಬ ಉದ್ದಕ್ಕೈತೆ. ಇದು ಸುಳ್ಳಿಗೆ ದೂರವಾದಂತಹ ಮಾತು ಅಂತಲೇ ನಾವು ಹೇಳ್ಬೋದು. ಯಾಕಂತಂದರೆ ಯಾರೋ ಒಬ್ಬರು ಏನೋ ಅಂತ ಹೇಳೋರೆ ಅಂತ ಅನ್ನೋದಕ್ಕಿಂತ ಇದು ನಿಜವಾಗ್ಲೂ ಹೆಬ್ಬಾವು ಹೇಗಿದೆಯೋ ಅದೇ ರೀತಿ ನಿರ್ಮಾಣ ಆಗಿದೆ. ಅದಕ್ಕೆ ಹೇಳೋದು, ಹಿಂದೆ ಈ ಒಂದು ಹೆಬ್ಬಾವು ಅನ್ನೋದು ಊರುಗಳ ಮೇಲೆ ಬಿದ್ದು ಜನರನ್ನೆಲ್ಲ ನಾಶಪಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಮಾಂತ್ರಿಕ ಅಥವಾ ಯಾರೋ ಒಬ್ಬ ವ್ಯಕ್ತಿ ಈ ಒಂದು ಹೆಬ್ಬಾವನ್ನು ಶಿಲೆಯನ್ನಾಗಿ ತನ್ನ ಒಂದು ಮಂತ್ರಶಕ್ತಿಯಿಂದ ಮಾರ್ಪಡಿಸ್ತಾನೆ ಅಂತ ಹೇಳಿ ಇಲ್ಲಿನ ಒಂದು ಜನರು ನಮಗೆ ಹೇಳ್ತಾರೆ. ಈ ಒಂದು ಹೆಬ್ಬಾವು ಕಲ್ಲಾಗಿರ್ತಕ್ಕಂಥ ಸ್ಥಳದಲ್ಲಿ ಪ್ರತಿ ವರ್ಷ ಅಂತಂದರೆ ದಸರಾ ಒಂದು ಹಬ್ಬದ ದಿವಸದಂದು ವಿಶೇಷವಾದಂತಹ ಪೂಜೆಗಳನ್ನು ಇಲ್ಲಿನ ಊರಿನ ಜನರು, ಗ್ರಾಮಸ್ಥರು ನಡೆಸ್ಕೊಂಡು ಈಗಲೂ ಸಹ ಬರ್ತಿದ್ದಾರೆ. ನೀವು ಸಹ ಈ ಒಂದು ಸ್ಥಳಕ್ಕೆ ಏನಾದರೂ ಭೇಟಿ ನೀಡಬೇಕಂತಂದರೆ ಈ ಒಂದು ಸ್ಥಳ ಇರತಕ್ಕಂಥದ್ದು ಮುಳಬಾಗಿಲು ತಾಲೂಕಿನ ಹರಪನಾಯಕನಹಳ್ಳಿ ಎಂಬ ಗ್ರಾಮದಲ್ಲಿ. ಇದು ಬರುವುದು ಹೆಚ್ಚುಗೊಳ್ಳಹಳ್ಳಿಯ ನಿಯರ್. ಅಲ್ಲಿ ನಿಮ್ಗೆ ಒಂದು ಅಜ್ಜಿ ಕಾಣಿಸಿದ್ಲು. ಆ ಅಜ್ಜಿನೇ ನನಗೆ ಈ ಒಂದು ಪ್ಲೇಸ್ನ ತೋರಿಸಿದ್ದು. ನಾನು ಮೊದಲು ಹುಡುಕ್ತಾ ಇದ್ದೆ ಆ ಬೆಟ್ಟಗಳಲ್ಲಿ ಎಲ್ಲಿ ಅಂತ. ಪಾಪ ಬಂದು ಇಲ್ಲಿ ಕರ್ಕೊಂಡು ಬಂದು ತೋರಿಸಿದ್ಲು. ಇಲ್ಲಿ ನಾವು ಕಾಣ್ತಾ ಇರ್ಬೋದು ಆ ಒಂದು ಹೆಬ್ಬಾವಿನ ಹಿಂಬದಿಯ ಒಂದು ಭಾಗ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಕೆಳಗಡೆ ನೀರು ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರ್ತದೆ. ಇಲ್ಲಿ ಸ್ನೇಹಿತರೆ, ನೀವೇನಾದರೂ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕಂತಂದರೆ ಎಕ್ಸಾಕ್ಟ್ ನಾವು ಒಂದು ಗೂಗಲ್ ಮ್ಯಾಪ್ನ ಲೊಕೇಶನನ್ನು ನೀಡು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೀನಿ. ಅದರ ಮುಖಾಂತರವಾಗಿ ನೀವು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸ್ನೇಹಿತರೆ, ನಿಮ್ಮಲ್ಲಿ ಕಾಡುತ್ತಿರುವಂತಹ ಪ್ರಶ್ನೆ ಹೊಂದಿರಬಹುದು, ಇದು ನಿಜಾನ ಅಂತೇಳಿ. ಇದು 100ಕ್ಕೆ 100ರಷ್ಟು ಸತ್ಯವಾದಂತಹ ಘಟನೆ ನಡೆದಿರುವಂತಹ ಸಂಗತಿ.